ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಇವತ್ತು ನಾನು ಕಂಪ್ಯೂಟರ್ ಸೈನ್ಸ್ ಸೆಕೆಂಡ್ ಸೆಮಿಸ್ಟರ್ದು ಥಿಂಕಿಂಗ್ ಪ್ರೋಗ್ರಾಮಿಂಗ್ ಪೈಥಾನ್ 25 CS 21I ಈ ಸಬ್ಜೆಕ್ಟದ್ದು ನಾನು ಎಲ್ಲ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರುವ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇದು ನಮಗೆ ಗೊತ್ತಿದೆ, MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟೋಟಲ್ 20 ಮಾರ್ಕ್ಸಿಗೆ ಕೇಳ್ತಾರೆ. ಅವೆಲ್ಲ MCQ ವಿತ್ ಆನ್ಸರ್ಸ್ ಆ್ಯಂಡ್ ಫಿಲ್ ದ ಬ್ಲ್ಯಾಂಕ್ಸ್ ವಿತ್ ಆನ್ಸರ್ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಈ ವಿಡಿಯೋ ಹೈಪ್ ಮಾಡಿ. ಲೆಟ್ ಸ್ಟಾರ್ಟ್ ದಿಸ್. ಫಸ್ಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನೆಲ್ಲ ಕ್ವಶನ್ಸ್ ಕೇಳಿದ್ದಾರೆ ವಿತ್ ಆನ್ಸರ್ ನಾವು ಡಿಸ್ಕಸ್ ಮಾಡುವ. ಕೊನೆ ತನಕ ಈ ವಿಡಿಯೋ ನೋಡಿದರೆ ನಿಮಗೆ ಇದು ಹೆಲ್ಪ್ ಆಗುತ್ತೆ. ನಿಮಗೆ ಈ ವಿಡಿಯೋ ಲೆಂಗ್ದಿ ಅನಿಸಿದರೆ ನೀವು ಬೇಕಾದ್ರೆ 2x ಸ್ಪೀಡಲ್ಲಿ ಇದನ್ನು ನೋಡಬಹುದು. ವಿತ್ ಆನ್ಸರ್ಸ್ ನಿಮಗೆ ಹೆಲ್ಪ್ ಆಗುತ್ತೆ, ಬಟ್ ಕೊನೆ ತನಕ ನೋಡಿ. ಲೆಟ್ ಸ್ಟಾರ್ಟ್ ದಿಸ್. ಈಗ ಪರ್ಪಸ್ ಆಫ್ ಡಿಕಂಪೋಸಿಷನ್ ಇನ್ ಕಂಪ್ಯೂಟೇಷನಲ್ ಥಿಂಕಿಂಗ್, ದಿಸ್ ಈಸ್ ದಿ ಕ್ವಶನ್ ವಿತ್ 4 ಆನ್ಸರ್ ಇಲ್ಲಿ ಕೊಟ್ಟಿದ್ದಾರೆ. ಡಿಕಂಪೋಸಿಷನ್ದು ಎದಕ್ಕೆ ಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮೇಕ್ ಅ ಪ್ರಾಬ್ಲಮ್, ಬ್ರೇಕ್ ಅ ಪ್ರಾಬ್ಲಮ್, ಫೈಂಡ್ ಫೈನಲ್ ಆನ್ಸರ್ ಆರ್ ಮೆಮರೈಸ್ ದಿ ಡಿಟೇಲ್. ದ ಕರೆಕ್ಟ್ ಆನ್ಸರ್ ಹಿಯರ್ ಈಸ್ ಆಪ್ಷನ್ ಬಿ, break a problem into smaller parts. Break a problem into smaller parts. Component that creates step by step instruction. ಅದಕ್ಕೆ ಏನಂತಾರೆ? The correct answer here is algorithm. Algorithm ಏನಾಗುತ್ತಂದ್ರೆ, algorithm gives step by step to solve the problems. Which is the sorting algorithm? Sorting algorithm ಪಾಪ್ಯುಲರ್ಲಿ ಯಾವುದನ್ನು ಯೂಸ್ ಮಾಡ್ತಾರೆ? ಇದರಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. 4 ಆಪ್ಷನಲ್ಲಿ ಕರೆಕ್ಟ್ ಆನ್ಸರ್ ಈಸ್ ದಿ ಬಬಲ್ ಸಾರ್ಟ್. Bubble sort arrange the element in order. Primitive Python data type ಯಾವುದು? Primitive Python data type ಇದರಲ್ಲಿ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಇದರಲ್ಲಿ ದ ಕರೆಕ್ಟ್ ಆನ್ಸರ್ ಹಿಯರ್ ಈಸ್ ಇಂಟ್. ಇಂಟ್ ಏನಂದರೆ, ಇಂಟ್ ಇಟ್ ಈಸ್ ಬೇಸಿಕಲಿ ಯೂಸ್ ಫಾರ್ ದಿ ನ್ಯೂಮರಿಕ್ ಟೈಪ್. ನ್ಯೂಮರಿಕ್ ಟೈಪನ್ನು ಯೂಸ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ವೈ ದ ಕಮೆಂಟ್ಸ್ ಆರ್ ಯೂಸ್ಡ್? ಕಮೆಂಟ್ಸ್ ಯಾಕೆ ಬೇಕು? ಕಮೆಂಟ್ಸ್ ಯಾಕೆ ಬೇಕು? ಅದಕ್ಕಿಂತ ಮುಂಚೆ ಸಿಂಬಾಲ್ ಫಾರ್ ಕಮೆಂಟ್. ಸಿಂಬಾಲ್ ಫಾರ್ ಕಮೆಂಟ್, ಕಮೆಂಟ್ ಹಾಕಲಿಕ್ಕೆ ಯಾವ ಸಿಂಬಲನ್ನು ಯೂಸ್ ಮಾಡ್ತಾರೆ? ಹ್ಯಾಶ್ ಸಿಂಬಾಲನ್ನು ಕಮೆಂಟ್ ಹಾಕಲಿಕ್ಕೆ ಯೂಸ್ ಮಾಡ್ತಾರೆ. ಮತ್ತು ಕಮೆಂಟ್ಸ್ ಯಾಕೆ ಬೇಕು? ಕಮೆಂಟ್ಸ್ ಯಾಕೆ ಬೇಕಂದರೆ, ಕೋಡನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಕಮೆಂಟ್ ಬೇಕಾಗುತ್ತೆ. ಈಗ ಒಂದು ಸೆಟ್ ಆಫ್ ಕೋಡ್ ಇರುತ್ತೆ, ಆ ಕೋಡ್ ಏನು ಮಾಡುತ್ತೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ, ಅದರ ಸಲುವಾಗಿ ನಾವು ಕಮೆಂಟ್ಸನ್ನು ಹಾಕ್ತೀವಿ. ಫಂಕ್ಷನ್ ಟು ಟೇಕ್ ಯೂಸರ್ ಇನ್ಪುಟ್. ಯೂಸರ್ ಇನ್ಪುಟ್ ತೊಗೊಳ್ಳಿಕ್ಕೆ ಯಾವ ಫಂಕ್ಷನನ್ನು ಯೂಸ್ ಮಾಡ್ತಾರೆ? ಈಗ ನೋಡಿ, ಇನ್ಪುಟ್ ಫಂಕ್ಷನನ್ನು ಯೂಸ್ ಮಾಡ್ತಾರೆ. ಯಾಕಂದರೆ ಕೀಬೋರ್ಡ್ ಮುಖಾಂತರ ಏನು ಇನ್ಪುಟ್ ತೊಗೊಳ್ದಿದ್ರು, ದ ಫಂಕ್ಷನ್ ಇನ್ಪುಟ್ ಇಯರ್ ಈಸ್ ಯೂಸ್ಡ್. ಕೀವರ್ಡ್ ಟು ಎಕ್ಸಿಟ್ ಲೂಪ್ ಇಮಿಡಿಯೇಟ್ಲಿ. ಒಂದು ಲೂಪಲ್ಲಿ ಇರ್ತೀರಿ, ಅದನ್ನು ಎಕ್ಸಿಟ್ ಮಾಡಲಿಕ್ಕೆ ಇಮಿಡಿಯೇಟ್ಲಿ ಎದನ್ನು ಯೂಸ್ ಮಾಡ್ತಾರೆ? ಬ್ರೇಕನ್ನು ಯೂಸ್ ಮಾಡ್ತಾರೆ. ಈಗ ಸಿ ಪ್ರೋಗ್ರಾಮಲ್ಲಿ ಕೂಡ ಮತ್ತು ಬೇರೆ ಪ್ರೋಗ್ರಾಮಲ್ಲಿ ಕೂಡ ಇದನ್ನೇ ಯೂಸ್ ಮಾಡ್ತಾರೆ. ಬ್ರೇಕ್ ಈಸ್ ಯೂಸ್ ಟು ಸ್ಟಾಪ್ ದಿ ಲೂಪ್ ಎಕ್ಸಿಕ್ಯೂಷನ್. ಅದೇ ರೀತಿ ಮೀನಿಂಗ್ ಫಾರ್ ಸಿಂಟ್ಯಾಕ್ಟಿಕಲ್ ಎರರ್. ಈಗ ಅದಕ್ಕಿಂತ ಮುಂಚೆ ಇಲ್ಲೊಂದು ಕ್ವಶನ್ ಇದೆ, ಕರೆಕ್ಟ್ ಎಫ್ ಸ್ಟ್ರಿಂಗ್ ಎಕ್ಸಾಂಪಲ್. ದ ಆನ್ಸರ್ ಸಿ ಹಿಯರ್ ಈಸ್ ದಿ ಕರೆಕ್ಟ್ ಆನ್ಸರ್. ದೆನ್ ಮೀನಿಂಗ್ ಆಫ್ ಸಿಂಟ್ಯಾಕ್ಟಿಕಲ್ ಎರರ್. ಸಿಂಟ್ಯಾಕ್ಟಿಕಲ್ ಎರರ್ದು ಮೀನಿಂಗ್ ಏನು? ಈಗ ನೋಡಿ, ಸಿಂಟ್ಯಾಕ್ಟಿಕಲ್ ಎರರ್ ಅಂತ ಹೇಳಿದ್ದಾರೆ. ದಿಸ್ ಮೀನಿಂಗ್ ಈಸ್ ಗ್ರಾಮರ್ ರೂಲ್ ವೈಲೇಷನ್. ಸಿಂಟ್ಯಾಕ್ಸ್ ಎರರ್ ಆಕರ್ಸ್ ವೆನ್ ದ ಲ್ಯಾಂಗ್ವೇಜ್ ರೂಲ್ಸ್ ಆರ್ ಬ್ರೇಕ್. When the language rules are break, that is called syntactical error. Error when colon is missing in if. If ಅಲ್ಲಿ colon missing ಆದರೆ ಅದಕ್ಕೆ ಯಾವ ಟೈಪ್ ಎರರ್ ಅಂತ ಹೇಳ್ತಾರೆ? The correct answer here is syntactical error. Colon is required for the syntax. Error when dividing 0. ಡಿವೈಡ್ ಬೈ 0 ಮಾಡಿದಾಗ ಯಾವ ಟೈಪ್ ಎರರ್ ಬರುತ್ತೆ? ಸಿಂಟ್ಯಾಕ್ಸ್ ಎರರ್ ಬರುತ್ತಾ, ರನ್ ಟೈಮ್ ಬರುತ್ತಾ, ನೋ ಎರರ್ ಬರುತ್ತೆ? ದಿಸ್ ಈಸ್ ರನ್ ಟೈಮ್. ಯಾಕಂದರೆ ನೀವು ಪ್ರೋಗ್ರಾಮ್ ರನ್ ಮಾಡಿದಾಗೆ ಈ ಎರರ್ ಬರುತ್ತೆ, ಅದಕ್ಕೆ ದಿಸ್ ಈಸ್ ಕಾಲ್ಡ್ ರನ್ ಟೈಮ್ ಎರರ್. ಕೀವರ್ಡ್ ಟು ಡಿಫೈನ್ ಫಂಕ್ಷನ್. ಫಂಕ್ಷನನ್ನು ಡಿಫೈನ್ ಮಾಡಲಿಕ್ಕೆ ಯಾವ ಕೀವರ್ಡನ್ನು ಯೂಸ್ ಮಾಡ್ತಾರೆ? ದ ವೆರಿ ಸಿಂಪಲ್ ಹಿಯರ್ ಈಸ್ ಡಿಫೈನ್. ಡೆಫ್ ಅಂತ ಏನಿದೆ, ದಿಸ್ ಈಸ್ ಯೂಸ್ ಟು ಡಿಫೈನ್ ದಿ ಫಂಕ್ಷನ್ ಇನ್ ಪೈಥಾನ್ ಪ್ರೋಗ್ರಾಮಿಂಗ್. ಫೈಲ್ ನೀಡೆಡ್ ಫಾರ್ ಪೈಥಾನ್ ಪ್ಯಾಕೇಜ್ ಈಸ್ ಡ್ಯಾಶ್. ಇಲ್ಲಿ ಯಾವ್ದು ಯೂಸ್ ಮಾಡ್ತಾರೆ ಅಂದರೆ, ಇಲ್ಲಿ ಆನ್ಸರ್ ಸಿ ಇಸ್ ದಿ ಕರೆಕ್ಟ್. ದೆನ್ ದ ಲಾಸ್ಟ್ ಒನ್, ಔಟ್ಪುಟ್ ಆಫ್ ಗ್ರೀಟ್ ಕೋಲನ್ ವಿತ್ ಡಿಫಾಲ್ಟ್ ಗೆಸ್ಟ್ ಈಸ್. ದ ಕರೆಕ್ಟ್ ಆನ್ಸರ್ ಹಿಯರ್ ಈಸ್, ಈಗ ನೋಡಿ,
output of greet with default function is hello guest. Default, this is default parameter. Okay, this is model 1 question. Now coming to model 2. Model 2 ಅಲ್ಲಿನೂ ಕೂಡ model 1 ಬಹಳಷ್ಟು questions repeat ಆಗೋ possibility ಇರುತ್ತೆ. Let's see this. First question here is not a computational thinking component. The following is the not a computational thinking component. The answer here is the debugging. Core pillar excludes the debugging. Debug ಅನ್ನು ಹೊರತುಪಡಿಸಿ ಇವೆಲ್ಲ ಕಂಪ್ಯೂಟೇಷನಲ್ ಕಾಂಪೊನೆಂಟ್ಸ್ ಆಗಿರ್ತವೆ. ಡೆಫಿನಿಷನ್ ಆಫ್ ಅಲ್ಗಾರಿದಮ್. ಈಗ ನೋಡಿ ಅಲ್ಗಾರಿದಮ್ ಡೆಫಿನಿಷನ್ ಇಲ್ಲಿ ಏನಂತ ಕೇಳಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ ಈಸ್ ನೋನ್ ಆಸ್ ಅಲ್ಗಾರಿದಮ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ನೀವು ನೆನಪಿಟ್ಕೋಬೇಕು ಮತ್ತು ರಿಪೀಟ್ ಆಗೋ ಪಾಸಿಬಿಲಿಟಿ ಇದೆ. ವ್ಯಾಲಿಡ್ ಪೈಥಾನ್ ವೇರಿಯಬಲ್ ಇದರಲ್ಲಿ ಯಾವುದು? ವ್ಯಾಲಿಡ್ ಪೈಥಾನ್ ವೇರಿಯಬಲ್ ಹಿಯರ್ ಈಸ್ ಅಂಡರ್ಸ್ಕೋರ್ ವ್ಯಾಲ್ಯೂ ಅಂತ ಏನಿದೆ, ದಿಸ್ ವೇರಿಯಬಲ್ ಕ್ಯಾನ್ ಸ್ಟಾರ್ಟ್ ವಿತ್ ಅಂಡರ್ಸ್ಕೋರ್ಲಿಂದ ಏನು ಸ್ಟಾರ್ಟ್ ಆಗುತ್ತೆ, ದಿಸ್ ಈಸ್ ಕಾಲ್ಡ್ ವ್ಯಾಲಿಡ್ ಪೈಥಾನ್ ವೇರಿಯಬಲ್. ಫಂಕ್ಷನ್ ಫಾರ್ ಯೂಸರ್ ಇನ್ಪುಟ್ ನೋಡಿ ಮತ್ತೆ ರಿಪೀಟ್ ಆಗಿದೆ. ಮಾಡೆಲ್ ಕ್ವಶನ್ ಪೇಪರ್ 1ನಲ್ಲಿ ಕೂಡ ರಿಪೀಟ್ ಆಗಿತ್ತು. ಫಂಕ್ಷನ್ ಫಾರ್ ಇನ್ಪುಟ್ ಈಸ್ ಇನ್ಪುಟ್ ಪ್ಯಾರಂಥಿಸಿಸ್. ಇನ್ಪುಟ್ ಏನಿದೆಯಲ್ಲ ಇದು ಬ್ರಾಕೆಟ್ ಏನು ಬರೆದಿದ್ದಾರೆ, ದಿಸ್ ಈಸ್ ದಿ ಫಂಕ್ಷನ್ ಫಾರ್ ದಿ ಇನ್ಪುಟ್. ರಿಸಲ್ಟ್ ಆಫ್ ಬೂಲಿಯನ್ 0. Result of boolean 0 is where we can see that false. False ಏನಿದೆ, this is result of boolean 0. Type for hello world. Hello world ಅಂದರೆ ಏನು? ಇದು ಇಂಟಾ, ಫ್ಲೋಟಾ, ಕ್ಯಾರೆಕ್ಟರ, ಸ್ಟ್ರಿಂಗ್. ದ ಕರೆಕ್ಟ್ ಆನ್ಸರ್ ಹಿಯರ್ ಈಸ್ ದ ಸ್ಟ್ರಿಂಗ್. ಕ್ಯಾರೆಕ್ಟರ್ ಅಂದರೆ ಒಂದೆರಡು ಕ್ಯಾರೆಕ್ಟರ್ ಅಷ್ಟೇ ಇದ್ದು, ದಿಸ್ ಇಸ್ ಫುಲ್ ಸೆಂಟೆನ್ಸ್ ಇದೆ, ಅದಕ್ಕೆ ಸ್ಟ್ರಿಂಗ್ ಅಂತ ನಾವು ಬರಿತೀವಿ. ಫೈಂಡಿಂಗ್ ಟಾಪ್ 3 ಸ್ಕೋರ್ ಪ್ರಾಬ್ಲಮ್. ಇದಕ್ಕೆ ಯಾವ ನಾವು ಟೆಕ್ನಿಕನ್ನು ಯೂಸ್ ಮಾಡಬೇಕು? ಸರ್ಚಿಂಗ್, ಸಾರ್ಟಿಂಗ್, ಆಪ್ಟಿಮೈಸೇಷನ್ ಆರ್ ಕ್ರಿಪ್ಟೋಗ್ರಾಫಿ. ದ ಕರೆಕ್ಟ್ ಆನ್ಸರ್ ಹಿಯರ್ ಈಸ್ ಸಾರ್ಟ್ ಮಾಡೋದು. ಟಾಪ್ 3 ಸ್ಕೋರ್ಸ್ ಅಂದರೆ ದಿಸ್ ಈಸ್ ಸಾರ್ಟಿಂಗ್. ಆರ್ಡರಲ್ಲಿ ಸಾರ್ಟ್ ಮಾಡಬೇಕಾಗತ್ತೆ. ರೋಲ್ ಆಫ್ ಅಬ್ಸ್ಟ್ರಾಕ್ಷನ್. ರೋಲ್ ಆಫ್ ಅಬ್ಸ್ಟ್ರಾಕ್ಷನ್, ದ ಕರೆಕ್ಟ್ ಆನ್ಸರ್ ಹಿಯರ್ ಈಸ್ ಇಗ್ನೋರ್ ಅನ್ನೆಸೆಸರಿ ಡಿಟೇಲ್ಸ್. ಔಟ್ಪುಟ್ ಹೆಲೋ ಪ್ಲಸ್ ವರ್ಲ್ಡ್. ಇದರದ್ದು ಔಟ್ಪುಟ್ ಏನು ಬರುತ್ತೆ? ಹೆಲೋ ಪ್ಲಸ್ ವರ್ಲ್ಡ್ದ ಔಟ್ಪುಟ್ ಏನು ಬರುತ್ತೆ ನೋಡಿ, ಇದು ಸ್ಟ್ರಿಂಗ್ ಕಾನ್ಕ್ಯಾಟಿನೇಷನ್ ಆಗೋದರಿಂದ ಹೆಲೋ ಮತ್ತು ವರ್ಡ್ ಡೈರೆಕ್ಟಾಗಿ ಒಂದರ ಜೊತೆಗೆ ಒಂದು ಬರುತ್ತೆ. ಹೈಯೆಸ್ಟ್ ಪ್ರೆಸಿಡೆನ್ಸ್ ಆಪರೇಟರ್ ಯಾವುದು? ಹೈಯೆಸ್ಟ್ ಪ್ರೆಸಿಡೆನ್ಸ್ ಆಪರೇಟರ್ ಈಸ್ ಡಬಲ್ ಆಸ್ಟ್ರಿಕ್ ಏನಿದೆ, ದಿಸ್ ಈಸ್ ದಿ ಹೈಯೆಸ್ಟ್ ಪ್ರೆಸಿಡೆನ್ಸ್ ಆಪರೇಟರ್. ಸ್ಕಿಪ್ ಕರೆಂಟ್ ಲೂಪ್ ಇಟರೇಷನ್. ಸ್ಕಿಪ್ ಕರೆಂಟ್ ಲೂಪ್ ಇಟರೇಷನ್ ಕಂಟಿನ್ಯೂಸ್. ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಕಂಟಿನ್ಯೂ. Best structure for ATM attempts. The best structure for ATM attempt is to track the attempts. ATM ಅಲ್ಲಿ attempt ಅನ್ನು ಟ್ರ್ಯಾಕ್ ಮಾಡಲಿಕ್ಕೆ ಬೆಸ್ಟ್ ಈಸ್ while with counter. While with the counter. Calling say underscore hello. Calling say underscore hello is functional syntax. The answer here is say hello. Break inner loop. ಬ್ರೇಕ್ ಇನ್ನರ್ ಲೂಪಿಗೆ ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ಇನ್ನರ್ ಲೂಪ್ ಎಕ್ಸಿಟನ್ನು ಯೂಸ್ ಮಾಡ್ತೀವಿ. ಬ್ರೇಕ್ ಇನ್ನರ್ ಲೂಪ್. ಬೆಸ್ಟ್ ಕನ್ಸ್ಟ್ರಕ್ಟ್ ಫಾರ್ ಡಿಸ್ಕೌಂಟ್ ಲಾಜಿಕ್. ಫಾರ್ ಡಿಸ್ಕೌಂಟ್ ಲಾಜಿಕ್ಕಿಗೆ ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ಇಫ್ ಎಲ್ಸನ್ನು ಯೂಸ್ ಮಾಡ್ತೀವಿ. ಇಫ್ ಎಲ್ಸ್ ಕಂಡೀಷನಲ್ ಡಿಸಿಷನ್ ಮೇಕಿಂಗ್ ಆಗಿದ್ದರಿಂದ ಫಾರ್ ಡಿಸ್ಕೌಂಟ್ ಲಾಜಿಕ್ಕಿಗೆ ನಾವು ಇದನ್ನು ಯೂಸ್ ಮಾಡ್ತೀವಿ. ನಾವು ದ ಥರ್ಡ್ ಮಾಡೆಲ್ ಕ್ವಶನ್ ಪೇಪರ್ ನಾವು ನೋಡಬಹುದು. ಪರ್ಪಸ್ ಆಫ್ ಸಿಡೋ ಕೋಡ್. ಸಿಡೋ ಕೋಡ್ ಎದಕ್ಕೆ ಯೂಸ್ ಮಾಡ್ತೀವಿ? ಸಿಡೋ ಕೋಡ್ ಇಟ್ ಈಸ್ ಯೂಸ್ ಟು ಪ್ಲಾನ್ ದಿ ರೀಡೇಬಲ್ ಸ್ಟೆಪ್ಸ್. ಥರ್ಡ್ ಆನ್ಸರ್ ಸಿ ಈಸ್ ದಿ ಕರೆಕ್ಟ್ ಆನ್ಸರ್. ಸಾರ್ಟಿಂಗ್ ಎಕ್ಸಾಮ್ ಸ್ಕೋರ್ ಪ್ರಾಬ್ಲಮ್. ಇದರಲ್ಲಿ ಯಾವುದನ್ನು ಯೂಸ್ ಮಾಡ್ತೀವಿ? ಸ್ಕೋರ್ಸನ್ನು ಸಾರ್ಟ್ ಮಾಡಲಿಕ್ಕೆ. ಸರ್ಚ್ ಅಂತೂ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ, ಸಾರ್ಟಿಂಗ್ ಅಲ್ಗಾರಿದಮನ್ನು ನಾವು ಯೂಸ್ ಮಾಡ್ತೀವಿ. ಲೈಕ್ ಬಬಲ್ ಸಾರ್ಟ್ ಏನಿದೆ ಆ ಥರ. ಅಲ್ಗಾರಿದಮ್ ಥಿಂಕಿಂಗ್ ಅಂದ್ರೇನು ನೋಡಿ, ಅಲ್ಗಾರಿದಮ್ ಮೇಲೆ ಭಾಳಷ್ಟು ಕ್ವಶನ್ಸನ್ನು ಕೇಳಿದ್ದಾರೆ. ಅಲ್ಗಾರಿದಮ್ ಥಿಂಕಿಂಗ್ ಅಂದರೆ ದಿಸ್ ಈಸ್ ರೈಟ್ ಡಿಸೈನ್ ದಿ ಸ್ಟೆಪ್ಸ್. ಸ್ಟೆಪ್ ವಾಯ್ಸ್ ನಾವು ಪ್ರಾಬ್ಲಮ್ ಏನು ಮಾಡ್ತೀವಿ, ದಿಸ್ ಈಸ್ ದಿ ಅಲ್ಗಾರಿದಮ್ ಥಿಂಕಿಂಗ್. ನಾಟ್ ಬೆನಿಫಿಟ್ ಆಫ್ ಅಲ್ಗಾರಿದಮ್. ನಾಟ್ ಬೆನಿಫಿಟ್ ಆಫ್ ಅಲ್ಗಾರಿದಮ್. ಅಲ್ಗಾರಿದಮ್ ಬೆನಿಫಿಟ್ ಯಾವುದೂ ಇಲ್ಲ. ರ್ಯಾಂಡಮ್ ಗೆಸ್ ಎಲ್ಲ ಮಾಡೋದು ಅಲ್ಗಾರಿದಮ್ ಬೆನಿಫಿಟ್ ಆಗೋದಿಲ್ಲ. ದ ಆನ್ಸರ್ ಸಿ ಡಿ ಹಿಯರ್ ಈಸ್ ರ್ಯಾಂಡಮ್ ಗೆಸ್ಸಸ್. Finding similarity in problem. Finding similarity in problem is known as pattern recognition. ಅಂದರೆ ಒಂದೇ ಥರ ಸೇಮ್ ಪ್ರಾಬ್ಲಮ್ ಎಲ್ಲೇ ಇದೆ ಅದನ್ನು ಫೈಂಡ್ ಮಾಡೋದಕ್ಕೆ ಪ್ಯಾಟರ್ನ್ ರಿಕಗ್ನಿಷನ್ ಅಂತ ಹೇಳ್ತಾರೆ. ಸ್ಟೆಪ್ ಟು ಪ್ಲ್ಯಾನ್ ಟು ಕಂಪ್ಯೂಟ್ ಎವರೇಜ್. ಅದಕ್ಕೆ ಏನಂತಾರೆ ಅಂದರೆ ದಿಸ್ ಈಸ್ ಕಾಲ್ಡ್ ಅಲ್ಗಾರಿದಮ್.
ಹೈಯೆಸ್ಟ್ ಪ್ರಿಸಿಡೆನ್ಸ್ ಆಪರೇಟರ್, ಈಗ ನೋಡಿ ಮತ್ತೆ ಇದನ್ನು ಕೇಳಿದ್ದಾರೆ, ಎಕ್ಸ್ಪೋನೆಂಟ್ ಹೈಯೆಸ್ಟ್, ದಟ್ ಈಸ್ ಆನ್ಸರ್ ಬಿ, ಡಬಲ್ ಆಸ್ಟ್ರಿಕ್. ಸಿಂಟ್ಯಾಕ್ಸ್ ಎರರ್ ಮೀನಿಂಗ್, ಸಿಂಟ್ಯಾಕ್ಸ್ ಎರರ್ದ ಅರ್ಥ ಏನು? ದಿಸ್ ಈಸ್ ಕಾಲ್ಡ್ ರೂಲ್ ವೈಲೇಷನ್, ಆನ್ಸರ್ ಬಿ. ಗ್ರಾಮರ್ನ ರೂಲ್ಸ್ನ ಇಲ್ಲೇ ಬ್ರೇಕ್ ಮಾಡಿರ್ತೀವಿ. ಪೈಥಾನ್ ಕಮೆಂಟಿಗೆ ಯಾವ ಸಿಂಬಾಲನ್ನು ಯೂಸ್ ಮಾಡ್ತೀವಿ? ಸಿಂಗಲ್ ಲೈನ್ ಕಮೆಂಟಿಗೆ ವಿ ಯೂಸ್ ಹ್ಯಾಶ್. ಡ್ಯಾಶ್ ಈಸ್ ನಾಟ್ ಅ ಪೈಥಾನ್ ಟೈಪ್. ಪೈಥಾನ್ ಟೈಪ್ ಯಾವುದು ಅಲ್ಲ. ದ ರಿಯಲ್ ಅನ್ನೋದು ಪೈಥಾನ್ ಟೈಪ್ ಅಲ್ಲ. ಯೂಸರ್ ಇನ್ಪುಟ್ ಫಂಕ್ಷನ್ ಯಾವುದನ್ನು ಯೂಸ್ ಮಾಡ್ತೀವಿ? ಇನ್ಪುಟ್ ಅಂತ ಏನಿದೆ, ಸ್ಟ್ಯಾಂಡರ್ಡ್ ಇನ್ಪುಟನ್ನು ಡಿಫೈನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸ್ಟ್ರಿಂಗ್ ಫಾರ್ಮ್ಯಾಟಿಂಗ್ ಮೆಥಡ್ಸ್ ಇದರಲ್ಲಿ ಯಾವುದು? ಆಲ್ ಏನಿದೆ, ಆಲ್ 3 ಎಕ್ಸಿಸ್ಟ್. ಪರ್ಸೆಂಟೇಜ್, ಎಫ್ ಸ್ಟ್ರಿಂಗ್, ಫಾರ್ಮ್ಯಾಟ್, ಇದು ಮೂರನ್ನು ಯೂಸ್ ಮಾಡ್ತಾರೆ. ದ ಕರೆಕ್ಟ್ ಆನ್ಸರ್ ಹಿಯರ್ ಈಸ್ ದಿ ಆಲ್. ಇನ್ಫೈನೈಟ್ ವೈಲ್ ಕಂಡೀಷನ್, ಇದರಲ್ಲಿ ಕರೆಕ್ಟ್ ಆನ್ಸರ್ ಏನೆಂದರೆ ವೈಲ್ ಟ್ರೂ ನೋ ಬ್ರೇಕ್ ಇಸ್ ದಿ ಕರೆಕ್ಟ್ ಆನ್ಸರ್. ಹೆಲೋ ಪ್ರಿಂಟೆಡ್ ಕೌಂಟ್, ಇದು ಎಷ್ಟಿದೆ? ಹೆಲೋ ಪ್ರಿಂಟೆಡ್ ಕೌಂಟ್, ಆನ್ಸರ್ ಹಿಯರ್ ಈಸ್ ದಿ 3. ಯಾಕಂದರೆ ಇನ್ನರ್ ಕಂಟಿನ್ಯೂಸ್ ಸ್ಕಿಪ್ 1 ಇಟರೇಷನ್, ಯಾಕಂದ್ರೆ ಒಂದು ಲೂಪಲ್ಲಿ ಫಸ್ಟ್ ಇಟರೇಷನನ್ನು ಬಿಡ್ತಾರೆ ಅಂತ ಹೇಳ್ತಾರೆ. ಬ್ರೇಕ್ ಸ್ಟೇಟ್ಮೆಂಟ್ ಡಸ್, ಬ್ರೇಕ್ ಸ್ಟೇಟ್ಮೆಂಟ್ ಎದಕ್ಕೆ ಯೂಸ್ ಮಾಡ್ತಾರೆ? ಬ್ರೇಕ್ ಸ್ಟೇಟ್ಮೆಂಟ್ ಇಟ್ ಈಸ್ ಯೂಸ್ ಟು ಎಕ್ಸಿಟ್ ಫ್ರಮ್ ಲೂಪ್. ದಿಸ್ ಈಸ್ MCQs. ನಾವು ಕಮಿಂಗ್ ಟು ದ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಆಪ್ಷನ್ ಕೂಡ ಕೊಟ್ಟಿರ್ತಾರೆ. ಇಟ್ಸ್ ವೆರಿ ಈಸಿ ಮತ್ತು ಇವೇ ರಿಪೀಟ್ ಆಗೋ ಪಾಸಿಬಿಲಿಟಿ ಕೂಡ ಇದೆ. ಲೆಟ್ಸ್ ಸಿ ದಿಸ್. ಪ್ರೊಸೆಸ್ ಆಫ್ ಅರೇಂಜಿಂಗ್ ಡೇಟಾ ಇನ್ ಆರ್ಡರ್ ಈಸ್ ನೋನ್ ಆಸ್, ದ ಕರೆಕ್ಟ್ ಆನ್ಸರ್ ಹಿಯರ್ ಈಸ್ ದಿ ಸಾರ್ಟಿಂಗ್. ಸಾರ್ಟಿಂಗಿಗೆ ನಾವು ಕರೆಕ್ಟ್ ಆರ್ಡರಲ್ಲಿ ಡೇಟಾನ ಸಾರ್ಟ್ ಮಾಡಿರ್ತೀವಿ. ಪ್ರೋಗ್ರಾಮಿಂಗ್ ಪ್ಯಾರಾಡಿಮ್ ಯೂಸಿಂಗ್ ಆಬ್ಜೆಕ್ಟ್ ಈಸ್ ನೋನ್ ಆಸ್ ಆಬ್ಜೆಕ್ಟ್ ಓರಿಯೆಂಟೆಡ್. ನೀವು 1 by 1 ಇದು ನೋಡಿ, ಇದು ಫಸ್ಟ್ ಆಯಿತು, ದಿಸ್ ಈಸ್ ಸೆಕೆಂಡ್ ಒನ್. ಈಗ ಉಳಿದಿದ್ದ 3 ಆಪ್ಷನಲ್ಲಿ ನೀವು ಆನ್ಸರನ್ನು ಹುಡುಕಬೇಕಾಗತ್ತೆ. ಸ್ಟೇಟ್ಮೆಂಟ್ ಸ್ಕಿಪ್ಪಿಂಗ್ ಲೂಪ್ ಇಟರೇಷನ್, ಕಂಟಿನ್ಯೂ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಲೂಪ್ ಇಟರೇಷನನ್ನು ನೀವು ಸ್ಕಿಪ್ ಮಾಡಲಿಕ್ಕೆ, ಕಂಟಿನ್ಯೂ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ, ಕಂಟಿನ್ಯೂ. ದೆನ್ ಎರರ್ ವೆನ್ ಪೈಥಾನ್ ರೂಲ್ ಈಸ್ ವೈಲೇಟೆಡ್, ದ ಸಿಂಟ್ಯಾಕ್ಟಿಕಲ್ ಎರರ್. ಕೊನೆಗೆ ಉಳಿದಿರೋದು ಪೈಥಾನ್ ಫೈಲ್ ವಿತ್ ಫಂಕ್ಷನ್, ಕೊನೆಗೆ ಉಳಿದಿರೋದು ಆಪ್ಷನ್ ಮಾಡ್ಯೂಲ್. ದಿಸ್ ಈಸ್ ಮಾಡೆಲ್ ಕ್ವಶನ್ ಪೇಪರ್ 1. ಮಾಡೆಲ್ ಕ್ವಶನ್ ಪೇಪರ್ 2 ಎಲ್ಲೂ ಕೂಡ ಇಲ್ಲಿ ನೋಡಿ ಸಾರ್ಟಿಂಗ್ ಮೇಲೆ ಮತ್ತು ಸರ್ಚಿಂಗ್ ಮೇಲೆ ರಿಪೀಟ್ ಆಗಿದೆ. ಪ್ರಾಬ್ಲಮ್ ಫೈಂಡಿಂಗ್ ಸ್ಪೆಸಿಫಿಕ್ ಐಟಮ್ ಈಸ್ ನೋನ್ ಆಸ್ ಸರ್ಚಿಂಗ್. ದ ಸರ್ಚಿಂಗ್ ಈಸ್ ಹಿಯರ್ ಈಸ್ ದಿ ಕರೆಕ್ಟ್ ಆನ್ಸರ್. ಲೈಕ್ವೈಸ್ ರೂಲ್ಸ್ ಡಿಫೈನಿಂಗ್ ಕೋಡ್ ರೈಟಿಂಗ್ ಈಸ್ ನೋನ್ ಆಸ್ ಸಿಂಟ್ಯಾಕ್ಸ್. ಇದಕ್ಕೆ ಸಿಂಟ್ಯಾಕ್ಸ್ ಅಂತ ಹೇಳ್ತಾರೆ. ಈಗ ಔಟ್ಪುಟ್ ಆಫ್ ಪ್ರಿಂಟ್ 5 ಪ್ಲಸ್ ಸ್ಟ್ರಿಂಗ್ 5 ಟೋಟಲ್, ಇದು ಪ್ಲಸ್ ಅಂದ ತಕ್ಷಣ ಕಾನ್ಕ್ಯಾಟಿನೇಷನ್ ಆಗುತ್ತೆ, 55 ಅಂತ ಬರಬೇಕಾಗತ್ತೆ. ಫಂಕ್ಷನ್ ಕಾಲಿಂಗ್ ಇಟ್ ಸೆಲ್ಫ್ ಈಸ್ ನೋನ್ ಆಸ್ ರಿಕರ್ಸಿವ್ ಫಂಕ್ಷನ್. ಇಲ್ಲೇ ಬ್ರ್ಯಾಕೆಟಲ್ಲಿ ಇಲ್ಲಿ ಕೊಟ್ಟಿರ್ತಾರೆ, ಅದನ್ನು ನೋಡಿ ನೀವು ಬರೀಬೇಕಾಗತ್ತೆ. ಕೊನೆಯದಾಗಿ ರೀನೇಮ್ ನಂಪೈ ಆ್ಯಸ್ NP, ಇದನ್ನು ಯಾವ ಫಂಕ್ಷನ್ ಯೂಸ್ ಮಾಡ್ತಾರೆ? ಇಂಪೋರ್ಟ್ ಅನ್ನೋ ಫಂಕ್ಷನನ್ನು ಯೂಸ್ ಮಾಡ್ತಾರೆ. ನಾವು ಕಮಿಂಗ್ ಟು ಮಾಡೆಲ್ ಕ್ವಶನ್ ಪೇಪರ್ 3. ರೆಸಿಪಿ ಎಕ್ಸಾಂಪಲ್ ಆಫ್ ಡ್ಯಾಶ್. Recipe example of algorithm. Recipe example is the algorithm. Writing instruction for computer is known as programming. Programming is the correct answer. Output if 1 and 0 ಅಂದರೆ output 0 ಆಗುತ್ತೆ, that is the no. Infinite loop condition never becomes false. It is always true. To use math model first ನಾವು import ಅನ್ನು ಯೂಸ್ ಮಾಡಬೇಕಾಗತ್ತೆ. import ಮ್ಯಾಥ್ ಮಾಡೆಲ್ ಅಂತ ನಾವು ಬರಿಬೇಕಾಗತ್ತೆ. ದಿಸ್ ಈಸ್ ಆಲ್ ಅಬೌಟ್ MCQ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.